ನೋಡ್ರಿ ಇವಾಗ ಟೈಮು 7:30 ಆಗೈತ್ರಿಪ್ಪ. ಇವಾಗ ನಳ ಬಂದಿತ್ತು ರೀ. ಇಲ್ಲೆಲ್ಲ ಗಿಡಕ್ಕೆ ನೀರು ಹಾಕಿದ್ದೆ ರೀ. ಆಮೇಲೆ ಇಲ್ಲೆಲ್ಲ ನೋಡ್ರಿ ಸ್ಲ್ಯಾಪ್ ಎಲ್ಲ ತೊಳ್ದೇನಿ ರೀ ಈಗ ಸ್ವಚ್ಛಗೆ ಅಷ್ಟನ್ನು. ಯಾಕಂದ್ರೆ ಇಲ್ಲೇ ಕುಂದಿರ್ತೀವಿ, ಇಲ್ಲೇ ಹುಡುಗರು ಊಟ ಮಾಡ್ತಾರೆ ಅಂಥೇಳಿ ಸ್ವಲ್ಪನೂ ಧೂಳು ಆಗ್ಲಿಲ್ದಂಗೆ ಇಲ್ಲಿ ನಳ ಬಂದು ಸರ್ ತಗೊಂಬಿದ್ನಿ ಎಲ್ಲ ಕ್ಲೀನಾಗಿ ತೊಳೆದು ಬಿಡ್ತೀನಿ ರೀ ಸ್ಲ್ಯಾಪ್. ಆಮೇಲೆ ಇಲ್ಲಿ ಬ್ಯಾರಲ್ ತೊಳೆದಿಟ್ಟೇನಿ ರೀ. ಇದನ್ನೊಂದು ತುಂಬಕ್ಕೆ ಅಂತಂದು ಹೇಳಿ ನೋಡ್ಬೇಕ್ರಿ. ಇಲ್ಲಿ ನಳ ಯಾವಾಗ ಜೋರು ಬರ್ತೈತೆ ಯಾವಾಗೆಲ್ಲ ಪೈಪ್ ಇದು ಹಾಕತ್ರಿ ನೋಡ್ರಿ. ಆಮೇಲೆ ಈಗ ಊಟಕ್ಕೆ ಸಾರದೆಲ್ಲ ಐತ್ರಿ ನೋಡ್ರಿ. ಬೆಳಗ್ಗೆ ಪುರಿ ಮಾಡಿದ್ದನ ಐತ್ರಿ. ಆಮೇಲೆ ಸಾರು ಇಷ್ಟಕ್ಕೊಂದು ಐತ್ರಿ, ಅನ್ನನ ಐತಿ. ಇಲ್ಲಿ ನೋಡ್ರಿ ಈಗ ಎಣ್ಣೆ ಕಾಯಿಗಿಟ್ಟೀನಿ ರೀ. ಇಲ್ಲಿ ಪಾನಕ ಮಾಡಕ್ಕೆ ಇಟ್ಟೀನಿ ರೀ. ಆಮೇಲೆ ಜಾಮೂನ್ ಮಾಡ್ಬೇಕಂತ ಇದೊಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಐತ್ರಿ. ಇದನ್ನೊಂದು ಮಾಡ್ಬಿಡ್ತೀನಿ ರೀ. ನೋಡ್ರಿ ಹಿಟ್ಟು ಒಂದು ಬುಟ್ಟಿ ಒಳಗೆ ಹಾಕೊಂಡೇರಿಪ್ಪ. ಒಂದು ಪ್ಯಾಕೆಟ್ ಒಳಗೆ ಎಷ್ಟು ಬಂದತ್ತೆ ನೋಡ್ರಿ ಹಿಟ್ಟು. ಮೊನ್ನೆ ಯಾವಾಗ ಒಂದು ಪ್ಯಾಕೆಟ್ ಮಾಡಿದ್ದೆ ನಾನು. ಆಮೇಲೆ ಇವತ್ತೊಂದು ಪ್ಯಾಕೆಟ್ ಮಾಡಕತ್ತೀನಿ ರೀ. ಆಮೇಲೆ ಈ ಹಿಟ್ಟು ನೋಡ್ರಿ ಎಷ್ಟು ಸ್ಮೂತ್ ಇರ್ತೈತ್ರಿಪ್ಪ ಅಂತ ಹೇಳಿದ್ರೆ ಕೈ ಒಳಗನ ಜಾರದ ನೋಡ್ರಿ. ಅಷ್ಟು ಸ್ಮೂತ್ ಇರ್ತೈತ್ರಿ ಇದು. ಎದ್ರಲ್ಲಿ ತಯಾರಾಗ್ತೈತೋ ಗೊತ್ತಿಲ್ಲ ರೀ ನಮಗಂತ್ರ. ಮೈದಾ ಹಿಟ್ಟು ಸ್ಮೂತ್ ಅಂದ್ರೆ ಇದು ಅದಕ್ಕಿಂತ ಸ್ಮೂತ್ ಐತ್ರಿ ಹಿಟ್ಟು. ಹಂಗಾಗಿ ಇದನ್ನ ಈಗ ನಾದ್ಕೊತೀನಿ ರೀ. ಇದೇನು ಭಾಳ ತಂಗಿಲ್ಲ ರೀ ನಾದ್ಕೊಳಕ್ಕೆ. ಲಗು ಲಗು ಇದನ್ನು ಒಂದು ಹನಿ ನೀರು ಹಾಕಿ ಆಮೇಲೆ ಸ್ವಲ್ಪ ನೀರೆಲ್ಲ ಹಾಲು ಹಾಕಿ ನಾದ್ಕೊತೀನಿ ರೀ ಇದನ್ನು. ಮಮ್ಮಿ ಏನು ಮಾಡತ್ತೀರಿ ಸ್ಪೆಷಲ್ ನೀನು? ನಾನು ಇದು ತಮ್ಮನ ಇದು ಕೆಂಪಗಿರ್ತಾವು, ಆಮೇಲೆ ದುಂಡಗಿರ್ತಾವು, ಸ್ವೀಟ್ ಇರ್ತಾವು. ಏನಂತಾರಲ್ಲ ಅದಕ್ಕೆ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಮಾಡಕತ್ತೀನಿ. ಸುಮ್ಮನೆ ಟೇಸ್ಟ್ ಮಾಡಿ ನಿನಗೆ ಪಟ್ಟನ ಹೇಳ್ತಾನ ತಮ್ಮನ ಅತ್ತಿ. ಗುಲಾಬ್ ಜಾಮೂನ್ ಮಾಡಕತ್ತೀನಿ ನೋಡ್ರಿ. ಬಂದದ್ದು ತುಂಬಿದೆ 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 ತುಂಬಕದು ಬ್ಯಾರ ತುಂಬಕ್ಕಿನ್ನ ನನ್ ಲಗು ಲಗು ಜಳಕ ಮಾಡಿ. ಯಾಕೆ ಏನಾತ್ರಿ? ಏನದ ಇಲ್ಲದೆ ಅಯ್ಯೋ ಇದೇನಂದ್ರೆ ಬಂತ್ರಿ ಇದು. ಈಗ ನಾ ತೊಳೆದು ಇದನ್ನೆಲ್ಲ ತೊಳೆದು ಹೋಗಿನಿ ಒಳಗೆ. ಹಿಂದಕ್ಕೆ ಸರ್ ನೀನು ಅಲ್ಲೇ ಕುಂತಿರಲ್ರಿ. ಅದ ಹಾವ ಬಿಸ್ಕೆಟ್ ಹೊಲ್ತಲ್ರಿ ಅದ. ಬಿಸ್ಕೆಟ್ ಹೊಲ್ತಲ್ಲ ಅದ. ನಿಮ್ಮ ಎಂತ ಇದದಿರಿ ನೀವು. ನಿನ್ ಕಡೆನ ಒಂದೈತೆ ಇವನ ಯಾಕೆ ತರ್ಸಿರಿ? ಫ್ರಾಂಕ್ ಮಾಡಾಕ ನಾ ಖರೇನ ಮಾಡ್ಬಿಟ್ಟಿನಿ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಗಿಡ ಪಡ ಅದಾವು, ಇಲ್ಲಿ ನೋಡಿದ್ರೆ ಸದಕ್ಲೈತಿ. ಏನಪ್ಪ ಇದು ಹಗೂರ್ಕ ಬಂದು ಕುತ್ಕೈತೆ ಅಂತ ಮಾಡಿ ನಾನು ಬಂದು ನೋಡಿದ್ರಿಲ್ಲ ಅಲ್ಲಿ ಏನು ಮುಂಗ್ಲಿ ಹೆಂಗೆ ತಿನ್ನಾಕತ್ತಿದ್ವಲ್ಲ ತೊಳಗೆ. ನಾನು ಅದನ್ನ ಮಾಡ್ಬಿಟ್ಟಿನಿ. ಅದ ತಲೆಗೈತಿ ಅಪ್ಪ ಇದು ಎಲ್ಲಿಂತ್ರ ಬಂತು ಅಂತ ಗಾಬ್ರನ ಆಗ್ಬಿಟ್ಟಿನಿ ಹೋರಿ ನಾನು. ಎಲ್ರಿ ಸೇಮ್ ಹಂಗೆ ಕಾಣ್ತಾನೆ. ಕತ್ತಲ್ದಾಗ ಇಟ್ಬಿಟ್ರಿ ರಬ್ಬರ್ ಹಂಗತ್ ಸೇಮ್ ಇದೆ ಅದಿಲ್ಲ. ಎಷ್ಟು ರೀ ಇವಕ್ಕೆ? ಇದಕ್ಕೆ 226 ರೂಪಾಯಿ. ಆನ್ಲೈನ್ಯಾಗ ತರಿಸಿರ ಅವನ್ನ? ಸುಲ್ತಾನ್ ಏನದ ಹಿಡ್ಕೊಂಡು ನಿಂತಾನ? ಅದು ಮಾಮೂದ. ಹೌದಾ? ಮಾಮೂ ಏನ ಗೊತ್ತಿಲ್ದಂಗೆ ಸರ್ಪ್ರೈಸಾಗಿ ಏನೋ ತರಿಸ್ಬಿಡ್ತಾರ ನನ್ನ ಫ್ರಾಂಕ್ ಮಾಡಕ್ಕೆ. ನಾವು ಗುಲಾಬ್ ಜಾಮೂನು ಮಾಡಿದ್ರು ಬಿಜಿ ಒಳಗಿದ್ವಿ ನಾವು. ನೆಕ್ಸ್ಟ್ ಡ್ಯೂಟಿ ಒಳಗೈತಲ್ಲ ಇದನ್ನೇ ಫ್ರಾಂಕ್ ಫ್ರಾಂಕ್ ಮಾಡೋಣ. ನಾವು ತರಿಸಿದ್ದು ಯಾರು ಗೊತ್ತಿಲ್ಲ ನನಗೆ, ಸುಲ್ತಾನಿಗೆ, ನಿನಗೆ. ಈಗ ಗೊತ್ತಾತಲ್ರಿ ಎಲ್ಲರಿಗೂ. ಈ ಕರೆಯೋಕೆ ಸಾನೆ ಗೊತ್ತಿಲ್ಲ. ಈಗ ಸಾನ್ಯಾಗ ಮಾಡೋಣಂದ್ರೆ ಸಾನೆ ಗೊತ್ತಿಲ್ಲ. ಈಗ ಸಾನ್ಯಾಗ ಮಾಡ್ಬೇಕಾ? ಆಮೇಲೆ ಅಲ್ಲಿಟ್ಟು ನಜ್ಮಾಗ ತೋರಿಸ್ಬೇಕ್ರಿ. ನಜ್ಮಾ ಅಂಕರ್ ಇಲ್ಲ ಜಿಕ್ಕಡ್ ಓಡೋಕೊಳ್ರಿ. ಹಾಂ ಮಾಡಿ ಏನಿತ್ತು ಸ್ಪೆಷಲ್? ಸ್ಪೆಷಲ್ ರೀ ಅದ ನೀವು ಬಂದು ಅದನ್ನ ಕೇಳಕತ್ತೀರಿ, ತಮ್ಮನ ಬಂದು ಅದನ್ನ ಕೇಳಕತ್ತಾರ. ಇವ್ರಿಪ್ಪ ಬೆಳ್ಳಗರ್ತಾವು, ಕರ್ನಂದ್ರೆ ಕೆಂದಾಕವು, ಮತ್ತು ಇದನ್ನು ಸಕ್ರೆ ಪಾನ್ಕದ ಹಾಕಿದ್ರ ಉಬ್ಬುತ್ತಾವು. ಏನವು? ಕಡುಬ. ಕಡುಬ ಸಕ್ರೆ ಪಾನ್ಕದ ಹಾಕ್ತಾರನ್ರಿ ಕಡುಬು. ಜಾಮೂನ್, ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ರವ್ ಒಂದು ಪ್ಯಾಕೆಟ್ ಇತ್ರಿ. 2 ಪ್ಯಾಕೆಟ್ ತೊಗೊಂಬಂದಿತ್ತ. ಯಾವಾಗ ಒಂದು ಪ್ಯಾಕೆಟ್ ಮಾಡಿದ್ವಿ, ಅದೊಂದು ಪ್ಯಾಕೆಟ್ ಇತ್ತ. ಹಂಗಾಗಿ ಮಾಡಿಬಿಟ್ರ. ಆಮ್ಯಾಗ ಇದು ಹೆಂಗೆ ಬರ್ತಾನೆ, ಅದು ಹೆಚ್ಚಿಗೆ ದಿನ ಇಟ್ಟಿಪ್ಪ ಅಂತ ಹೇಳಿದ್ರೆ ಹಿಟ್ಟು ಇಸ ಸಾಕೈತದ. ಅದಕ್ಕೆ ಪಟ ಇಸ ಆಗೋಕ್ಕಿಂತ ಮುಂಚೆ ಅದನ್ನು ಸಿಮಿ ಹಾಕಿ ತಿಂದ್ಬಿಡ್ಬೇಕು ನಾವು. ಸಿಹಿ
ಇದ್ದಾಗ ತಿನ್ಬಿಡ್ಬೇಕ್ರಿ. ಸಿಹಿ ಮಾಡ್ಕೊಂಡು ತಿನ್ಬೇಕು. ಆ್ಯಕ್ಚುಲಿ ನೀನು ರಾಂಗ್ ಹೇಳಿದ್ದೆ, ನಾನು ರಾಂಗ್ ಹೇಳಿದೆ. ಹ್ಞೂ ಇದೇನೆ ಮೊದಲು ಅವ್ನು ಹಾಕ್ಬೇಕು. ನೀ ಅದಕ್ಕಿಂತ ಮುಂಚೆ ತೊಗೊಂಬಿಟ್ಟಲ್ಲ ಇದು ಬಾಳ್ಗಿ ಅಂತ ಏನದ? ಕರೆ ಹಾಂ, ಕರೆಯೋದಲ್ಲ, ಕರೆದ ಮ್ಯಾಗ ತಕ್ಕೊಳ್ಳೋದು ಅದು. ತಗೊಳ್ಳೋದು. ನೋಡ್ರಿ, ನಮ್ಮ ಮನ್ಯಾಗ ಬೆಳಗ್ಗೆ ಮಾಡಿದ ಪುರಿ ಇನ್ನೂ ಮಟ್ಟ ಹಂಗದಾವ ಅಂತಿದ್ರೆ ಎಲ್ಲ ತಿಂದು ಇಷ್ಟು ಉಳ್ದಾವು. ಅದ್ರಾಗ ಮತ್ತೆ ಅರ್ಧ ತಿಂದುಬಿಟ್ರೆ ಇದನ್ನ ಮಾಡ್ರದಕ್ಕೆ ಚಂದಪ್ಪ ಅದ ಚಂದ ತಮನ್ನ ಮಾಡಿದ್ದೇನೆ ಅದನ್ನು. ವಾವ್ ತಮನ್ನ ಅದು ಎಷ್ಟು ಸ್ಪಷ್ಟವಾಗಿ ಅಕ್ಷರ ಕಾಣ್ತಾವ, ಅದ್ರಾಗ ಎಕ್ದಮ್ ನೀಟ್ ಕಾಣ್ತಾವ. ಪಪ್ಪ ಈಗ ನೋಡಿ ನಾನು ಇದ್ರಲ್ಲಿಂತ ಬರಂಗಿಲ್ಲ ನೋಡ. ಈಗ ಹೆಂಗ್ ಗೂಗಲ್ನಿಂತ ಬರ್ತೀನಿ ನಾನು. ಹಂಗೆ ಬರಿಬಾರ್ದೆ, ಕೆಟ್ಟದ ತಮನ್ನ. ಅದ್ರಲ್ಲೆಲ್ಲ ಮಾಡ್ಬೇಕು ಅದನ್ನು. ಅಭ್ಯಾಸ ಮಾಡೋರಿಗೆ ಭಾರಿ ಬೆಸ್ಟ್ ನೋಡೋದು. ರಬ್ಬರ್ ಬೇಡ, ಸೀಸಿ ಬೇಡ, ಏನು ಬೇಡ ಅದು. ಎಣ್ಣೆ ಬಿಸಿ ಆದ ಹೋಗ್ತಾರ್ರಿ ಎಣ್ಣೆ ಒಂದು ಹಾಕಿ ಆಗೈತಲ್ಲ. ಆಗೈತ್ರಿ ಅದನ್ನು ತಕ್ಕಂದು ಮತ್ತೆ ಉಳ್ಕಿದ್ದು ಹಾಕ್ತೇನೆ. ವಾವ್ ಸುಮ್ಮನೆ ಏನಿದೆ ಕಲರ್ಫುಲ್ ಪಾಪಡಿ, ಬ್ರೌನ್ ಜಾಮೂನ್. ಇವು ಎಷ್ಟು ಕಲರ್ಫುಲ್ ಕಾಣ್ತಾವ ನೋಡ್ರಿ. ಮಸ್ತ್ ಕಾಣ್ತಾವಲ್ಲ ಇವು. 3 ಥರ 4 ಥರ ಕಲರ್ ಅದಾವ. ಆಮೇಲೆ ಇವು ನೋಡ್ರಿ ಇಲ್ಲಿ ಜಾಮೂನ್ ಹಾಕ್ಬೇಕ್ರಿ. ಅವನ್ನ ಸ್ವಲ್ಪ ನೆನಿಬೇಕ್ರಿ ಅವ ಅಂದ್ರೆ ಸ್ವಲ್ಪ ಅಲ್ಲ, ಕರೆಕ್ಟ್ ಇದೆ. ಜಾಮೂನ್ದು ಟೇಸ್ಟ್ ಬರ್ಬೇಕಂತ ಹೇಳಿದ್ರೆ ಅದು 1 ವಾರ ಹೋಗ್ಬೇಕು. 1 ವಾರ ರೀ? ಏನು 1 ತಿಂಗಳು ರೀ? ನಾವು 1 ತಿಂಗಳು ಮಾಡಿದ್ದೆ ರೀ. ಯಾಕೆ 1 ವಾರ ಅಂದ್ರಿ ನೀವು? ಕರಿಬೇಕಂದ್ರೆ ಒಂದಿನ ಪೂರ ಅದನ್ನ ಸಕ್ರೆ ಪಾನಕದೊಳಗೆ ನೆನಿಬೇಕಾದ್ರೆ. ಹಂಗಲ್ರಿ, ರಾತ್ರಿ ಏನಾರ ತಿನ್ಬೇಕಪ್ಪ ಅಂತಂದು ಹೇಳಿದ್ರೆ ಬೆಳಗಿನ ಮಾಡಿ ಪಾನಕದೊಳಗೆ ಹಾಕಿ ಇಡ್ಬೇಕ್ರಿ. ರಾತ್ರಿ ತಿನ್ನಕ ಟೇಸ್ಟ್ ಹಾಕಾವ್ರಿ. ಬೆಳಗ್ಗೆ ತಿನ್ಬೇಕಪ್ಪ ಅಂತ ಹೇಳಿ ರಾತ್ರಿ ಮಾಡಿ ಇಡ್ಬೇಕ್ರಿ. ಅಂದ್ರ ಪಾನಕ ಎಲ್ಲ ಹೀರ್ಕೊಂತಲ್ರಿ. ಹೆಂಗ್ ಹೀರ್ಕೊಂತೈತಿ ಹಂಗ ಮೆತ್ತಗಾಕವು, ಸಾಫ್ಟ್ ಹಾಕವ್ರಿ. ಎಷ್ಟು ಪಾನಕ ಹೀರ್ಕೊಂತೈತಿ ಅಷ್ಟು ಮಸ್ತ್ ಹಾಕಾವು, ಟೇಸ್ಟಿ ಹಾಕಾವು. ಆಮ್ಯಾಗ ಇದು ಸೈಜ್ ಭಾಳ ಸ್ವಂತ ನೋಡಿದೆ. ನಾನು ಸಣ್ಣ ಮಾಡೇನ್ರಿ. ಅವು ಮತ್ತೆ ತಿಂತಾವ ಆಗ್ಬಿಡ್ತಾವ್ರಿ. ಆಮ್ಯಾಗ ಇದು ಸಕ್ರೆ ಅನ್ನ ಜೊಕ್ಕೋಬೇಕಲ್ಲ ಏನದು, ಇನ್ನು ಇದು ಪೂರಾ ಹಣ ಜಕ್ಕೊಂತೈತ್ರಿ. ಹೀರ್ಕೊಂತಪ್ಪ ಅಂತ ಹೇಳಿದ್ರೆ ಇನ್ನೂ ಉಬ್ಬುತ್ತಾವು. ದೊಡ್ಡ ಹಾಕವ್ರಿ. ನೋಡಕ್ ಮಾತ್ರ ಮಸ್ತ್ ಕಾಣತ್ತಾವ ಬ್ರೌನ್ ಆಗಿ. ಆಮ್ಯಾಗ ಇದು ಮಾಡ್ತಾರಲ್ಲ ಕರೆ ಜಾಮೂನ್, ಹೆಂಗ ಮಾಡ್ತಾರ ಸೇಮ್ ಅದನ್ನು? ಅವ್ನು ಹಿಂಗ ಕರಿತಾರೆ. ಇಷ್ಟು ದೊಡ್ಡ ಕಲರ್ ಹಿಂಗ ಬರ ಮಟನ್ ಏನ ಅದನ್ನ ಹೆಂಗ್ ಮಾಡ್ತಾರ ಗೊತ್ತಲ್ರಿಪ್ಪ. ಏನು ಯಾರು ಹೇಳ್ತೀನಿ ನೀನು ಅದನ್ನ ಹೆಂಗೆ ಮಾಡ್ತಾರಂತಿ, ಅದನ್ನ ಹೆಂಗೆ ಮಾಡ್ತಾರೆ ಗೊತ್ತಿಲ್ರಿಪ್ಪ ಅಂತ ನೀನು ಅಂತಿ. ನಾನು ಈಗ ಮಾಡಿದ್ರೆ ಹಂಗೆ ಮಾಡ್ತಿದ್ದಾರೆ ಖರೇವು. ಆಮೇಲೆ ನೀವೇನಂತೀರಿ ಎಲ್ಲ ಹೊತ್ತಿಸೇ ಬಿಟ್ಟ ಅಂತೀರಿ ನೀವು. ಅದಕ್ಕೆ ಸುಮ್ಮನೆ ಸ್ವಲ್ಪ ಬಣ್ಣ ಬಂದಾಗ ತಗೊಬಿಟ್ಟಾರ. ನಾನು ಮಸ್ತಾಗಿ ಅವಳೆ ಇವು ಹೌದಿಲ್ರಿ? ಸಾಕು ಎಷ್ಟ ಚಂದ ನೋಡ್ರಿ. ಚಾ ಬಿಸಿ ಇಟ್ಟಿದ್ದೆ, ಚಾ ಕುಡಲ್ರಿ ಇವಾಗ. ಸಾನಿಯಾ ಹಾಲು ಬಿಸಿ ಮಾಡಿದೆ ನೀವನ್ನ? क्या मावा बंगड्या किनकाव अंटी अंटी का नहीं मावा. तू भी डाल ले, तू डाल ले हीरो डाल ले. आई क्यों डाल लेना कहीं हक्क. ಸಾನಿಯಾ ನಿನ್ನೆ ರಾತ್ರಿ ಮಕ್ಕಳೋದು ಲೇಟ್ ಆಯ್ತು, 1 ಗಂಟೆ ಆಯ್ತು. ನಮಾಜ್ ಮಾಡಿ ಖುರಾನ್ ಓದಿ ಅವು ಮಾಡ್ತಿರಲ್ಲ ಲಾರಿ ಪಾಪ ನೀವು ಕೂಡಿ ಸ್ವಲ್ಪ ಹೊತ್ತು ಅಷ್ಟ, ಅರ್ಧ ತಾಸು. ಅವತ್ತು ಅಳಗಿನ ಮನೆ ಮಾಡ್ತಿದ್ದಿಲ್ಲ? ಹೌದನ? ಇರ್ತ ಇನ್ನೇನು ಇದು ಚಲೋ ಆಕತ್ತೆ. ರಂಜಾನ್ ಕಂಟಿನ್ಯೂ ಇರ್ತೈತೆ ಅವಾಗ 1 ತಿಂಗಳ. ನಮ್ಮ ತಮ್ಮ ನಾನು ಮಾಡ್ಯಾಳ್ರಿ, ನಿನ್ನೆ ನಮಾಜ್ ಮಾಡ್ಯಾಳ್ರಿ, ಆಕಿನ ಜ್ಯೂಸ್ ಓದಾಳ್ರಿ. ಹೌದಿಲ್ಲ? ಹಗರ ಇಷ್ಟು ದೊಡ್ಡದು ಮಾಡ್ತಾರೆ ಮೂಗು. ಈಗ ನೋಡ್ರಿ ಹುಡುಗರಿಗೆ ರೆಡಿ ಮಾಡಿದಾರಪ್ಪ. ರೆಡಿ ಮಾಡಿ ಈಗ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದಾರೆ. ಈಗ ಉಪ್ಪಿಟ್ಟು ತಿನ್ನತ್ತಾರ. ತಮ್ಮನ ನೋಡ್ರಿ ಅಲ್ಲಿ ಮೊಸರು ಉಪ್ಪಿಟ್ಟು. ನಮ್ಮ ಮನ್ಯಾಗ ಉಪ್ಪಿಟ್ಟು ಮಾಡಿದ್ರೆ ಮೊಸರು ಬೇಕಾರೆ. ನಾನು ಮಾತ್ರ ಮೊಸರು ತಿನ್ನಂಗಿಲ್ಲ ರೀ. ಅಂದ್ರೆ ಉಪ್ಪಿಟ್ಟನಾಗ ಮೊಸರು ತಿನ್ನಂಗಿಲ್ಲ ರೀ ನಾನು. ಹಾಗಾಗಿ ಇವು ರಾತ್ರಿ ಕರೆದ ಪಾಪಡೆ ಇದ್ದವ್ರೆ, ಅವ್ನು ಹಚ್ಕೊಂಡು ಈಗ ತಿನ್ನತ್ತೆ ನೋಡ್ರಿ. ಬರೀ ಎಲ್ಲ ನಾಷ್ಟ ಮಾಡೋಣಂತ್ರಿ. 5 minutes later. ರೀ ತಾಜ್ನಗರ ಹಾಲ್ ನೋಡ್ರಿ ಈಗ ಹೆಂಗೈತಿ. ನಮ್ಮ ಸಪ್ಯಾನ್ ಮದುವೆಗೆ ಹೆಂಗಿತ್ತು ರೀ, ಪೇಂಟಿಂಗ್ ಐತಿ, ಮೇಲೆ ಗ್ಲಾಸ್ ಕುಂದಿರ್ಸ್ಯಾರ ಕಿಟಕಿಗೆ, ಅದಕ್ಕೆಲ್ಲ ಮಸ್ತ್ ಮಾಡ್ಯಾರ್ರಿ. ಹೌದಿಲ್ರಿ? ಡೆಕೋರೇಷನ್ ಮಾತ್ರ ಸೂಪರ್ ಮಾಡ್ರಿ. ಮ್ಯಾಗ ಗೀಪ ಮಾಡ್ರಿ, ಲೈಟಿಂಗ್ ಮಾಡ್ರಿ. ಹೌದ್ರಿ. ಹಾಗಾಗಿ ಹಾಲಿಗೆ ಬಾಡಿಗೆ ಅಷ್ಟೇ ಐತಿ, ತುಟ್ಟಿ ಐತ್ರಿ. ಮತ್ತು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಹಂಗಂಗೆ ತುಟ್ಟಿ ಹೆಚ್ಚಿಗೆ ರೀ. ಆದ್ರೂ ಇದು ಸಮುದಾಯದೆಲ್ಲ ಇದೆ, ಬಾಡಿಗೆ ಇರುತ್ತೆ, ಕಡಿಮೆ ಮಾಡಬೇಕು ನೋಡ್ರಿ. ಎಲ್ಲ ಟೈಲ್ಸ್ ಹಾಕ್ಸಾರ. ಮತ್ತೆ ಇಲ್ಲೆಲ್ಲ ಊಟಕ್ಕೆ ಕೊಡೋಲ್ಲಿರೋದು ತಳಗೆ
ಅದರ ಅಪೋಸಿಟ್ನ ಗಾರ್ಡನ್ ಐತಂದು. ಗಾರ್ಡನ್ ಭಾಳ ಇವ ನೋಡ್ರಿ ನಾಷ್ಟ ಆತ್ರಿಪ್ಪ. ಈಗ ಮಧ್ಯಾಹ್ನ ಊಟಕ್ಕೆ ಇವತ್ತು ನಮ್ಮ ಮನೆ ಸ್ಪೆಷಲ್ ರೀ. ಏನೇ ಸ್ಪೆಷಲ್ಪ ಅಂದ್ರೆ ಮಟನ್ ಐತ್ರಿ, ಚಿಕನ್ ಐತ್ರಿ. ಚಿಕನ್ನ ನಮ್ಮ ತಮ್ಮನ ಸಾನಿಯ ಮಟನ್ ತಿನ್ನಂಗಿಲ್ಲ ರೀ ಅವ್ರು, ಹಾಗಾಗಿ ಅವ್ರಿಗೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಬಂದೇನಿ ರೀ. ಆಮೇಲೆ ಒಂದು ಅರ್ಧ ಕೆ ಜಿ ಮಟನ್ ತೊಗೊಂಬಂದೇನಿ ರೀ. ಚಿಕನ್ ನಮ್ಮ ಮನೆಯವ್ರು ತಿನ್ನಂಗಿಲ್ಲ ರೀ, ಅವ್ರಿಗೆ ಮಟನ್ ರೀ. ಹಂಗಾಗಿ ಈಗ 2 ಪಲ್ಯ ಮಾಡಿ ಲಗು ರೊಟ್ಟಿ ಮಾಡ್ತೀನಿ ರೀ. ಅದು ನಮ್ಮ ಮಧ್ಯಾಹ್ನ ಊಟಕ್ಕೆ ಮಾಡಿಬಿಟ್ರೆ ಆಗೋತು. ಈಗ ನೋಡ್ರಿ ಮಟನ್ನ ಕ್ಲೀನಾಗಿ ತೊಳ್ಕೊಂಬಂದು ಈಗ ಕುಕ್ಕರ್ ಒಳಗೆ ಅದನ್ನು ಕುದಿಯಕ್ಕೆ ಇಡ್ತೀನಿ ರೀ. ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಹಾಕಿ ಇದು ಪೂರ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಹನಿ ನೀರು ಹಾಕಿದ್ದನ್ನು ಫಸ್ಟ್ ಕುಕ್ಕರ್ ಒಳಗನ ಲಗು ಕುದಿಯುತ್ತಲ್ಲ ರೀ, ಹಂಗಾಗಿ ಕುಕ್ಕರ್ ಒಳಗನ ಹಾಕಾಕತ್ತೀನಿ ರೀ. ಈಗ ನೋಡ್ರಿ ಇಲ್ಲಿ ಒಂದು ಬಾಳಿಗೆ ಒಳಗೆ ಚಿಕನ್ ಕುದಿಯಕ್ಕೆ ಇಟ್ಟೇನಿ ರೀ. ಅರಶಿನ ಮತ್ತು ಉಪ್ಪು ಹಾಕಿ ಈಗ ಅದಂತ್ರ ಸಿಟಿ ಹಾಕತೈತೆ ರೀ ಮಟನ್. ಅಲ್ಲಿವರೆಗೂ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ಈಗ ನೋಡ್ರಿ ಚಿಕನ್ ಎಲ್ಲ ಕುದ್ದು ಬಿಡ್ತೀರಿಪ್ಪ. ಈಗ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ರೀ. ಮಸಾಲೆ ಅಂತ ರುಬ್ಬಿಕೊಂಡ್ರೆ ನಾನಿಲ್ಲಿ ಈಗ ಇದನ್ನು ಚಿಕನ್ ಪಲ್ಯ ಅಂತ ಗಡಿಗೆ ಒಳಗೆ ಮಾಡಾಕತ್ತೀನಿ ರೀ ನಾನು. ಮಟನ್ ಸ್ವಲ್ಪ ಇರ್ತೈತಲ್ಲ ರೀ, ಸಣ್ಣ ಡಬ್ರೆ ಮಾಡಿದ್ರೆ ಆತಂತೆ ಚಿಕನ್ ಪಲ್ಯನ ಈ ಗಡಿಗೆ ಒಳಗೆ ಮಾಡಾಕತ್ತೀನಿ ರೀ. ಮತ್ತು ಟೇಸ್ಟ್ ಭಾಳ ಆಕತ್ರಿ ಹಂಗಾಗಿ ರೀ. ಈಗ ನೋಡಿರಿ ಫ್ರೆಂಡ್ಸ, ಚಿಕನ್ ಪಲ್ಯ ಅಂತ ರಾತ್ರಿ ಈಗ ಮಟನನ್ನು ಚಲೋತ್ನಾಗ ಕುದ್ದು ಬಿಟ್ಟತ್ರಿ. ಈಗ ಮಟನಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನೋಡಿರಿ ನಾವು ಚಿಕನಿಗೆ ರುಬ್ಕೊಂಡಿದ್ವಲ್ಲ ರೀ, ಅದ ಜಾರ್ ಒಳಗೆ ಹಾಕಿ ಈಗ ರುಬ್ಬಾಕತ್ತೀನಿ ರೀ. ಈ ಟಮಾಟಿ ಹಣ್ಣನ್ನು ಇವನ್ನ ಹುರ್ಕೊಂಡೇನಿ ರೀ ಫಸ್ಟ್ ತವಿ ಒಳಗೆ. ಆಮೇಲೆ ಒಂದು ಅರ್ಧ ಬಟ್ಲ ಕೊಬ್ಬರಿ ರೀ, ಆಮೇಲೆ ಅದು ಇದೇನು ರೀ ಬೆಳ್ಳುಳ್ಳಿ ಮತ್ತು ಅಲ್ಲ ರೀ, ಇದು ಕೊತ್ತಂಬರಿ ರೀ. ಈಗ ಇದನ್ನಷ್ಟು ಮಿಕ್ಸಿ ಜಾರ್ ಒಳಗೆ ಹಾಕಿ ಇದನ್ನು ರುಬ್ಕೊಂಡ್ಬಿಡ್ತೀನಿ ರೀ. ಈಗ ನೋಡ್ರಿ ನಾವು ಮಟನ್ ಕುದಿಸ್ಕೊಂಡಿದ್ವಲ್ಲ ರೀ, ಅದ ಕುಕ್ಕರ್ ಒಳಗನ ಈಗ ಪಲ್ಯ ಮಾಡಾಕತ್ತೀವಿ ರೀ. ಈಗ ಅದಕ್ಕೆ ಎಣ್ಣೆ ಹಾಕೊಳತ್ತೀವಿ ನೋಡ್ರಿ. ಈಗ ನೋಡ್ರಿ ಎಣ್ಣೆ ಅಂತ ಬಿಸಿ ಆಗೈತೆ ರೀ. ಈಗ ಅದಕ್ಕೊಂದು ಒಗ್ಗರಣೆ ಕೊಡಕ್ಕೆ ಉಳ್ಳಾಗಡ್ಡೆ ಹಚ್ಕೊಂಡಿದ್ದೀವಿ ರೀ. ಉಳ್ಳಾಗಡ್ಡೆ ಹಾಕ್ಯಂದು ಅದ್ರಾಗ ಫ್ರೈ ಮಾಡ್ಕೊತೀವಿ ಉಳ್ಳಾಗಡ್ಡೆ. ಇವಾಗ ನೋಡ್ರಿ ಉಳ್ಳಾಗಡ್ಡೆ ಫ್ರೈ ಆದರೆ ಈಗ ಒಣ ಖಾರನ ಹಾಕೊಳ್ಳೋಣ್ರಿ. ಎಣ್ಣೆ ಒಳಗೆ ಒಣ ಖಾರ ಹಾಕಿದ್ವಂದ್ರೆ ಅದು ಸ್ವಲ್ಪ ಕಲರ್ ಆಕತ್ತೆ ರೀ, ಕೆಂಪು ಕಲರ್ ಆಗ್ತೈತೆ ರೀ ಮಟನ್ ಪಲ್ಯ. ಹಾಗಾಗಿ ಎಣ್ಣೆ ಒಳಗನ ಖಾರ ಹಾಕೊಂಡ್ರಿ. ಈಗ ನೋಡ್ರಿ ಮಸಾಲೆನೂ ಹಾಕೊಂಬಿಡೋಣ. ಮಸಾಲೆ ಹಾಕಿದ್ರಿಗೆ ಹಿಂದೆ ನೀರು ಹಾಕೋಬಾರ್ದ್ರಿ. ಅದನ್ನು ಮಸಾಲೆ ಸ್ವಲ್ಪ ಎಣ್ಣೆ ಒಳಗೆ ಚಲೋತ್ನಾಗ ಕುದಿಸ್ಕೋಬೇಕು ರೀ. ಕುದ್ಮೇಲೆ ಆ ಬಳಕ ನೀರು ಹಾಕೋಬೇಕು ರೀ. ಈಗ ನೋಡ್ರಿ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ರೀ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರಿ. ಈಗ ನೋಡ್ರಿ ಎಲ್ಲ ಚಲೋತ್ನಾಗ ಕುದೀತ್ರಿ. ಈಗ ಮಟನ್ ಏನು ಕುದಿಸಿಟ್ಟಿವಲ್ರಿ, ಈಗ ಅಷ್ಟು ಕೊಡಿ ಇದ್ರೊಳಗೆ ಹಾಕೊಂಬಿಡೋಣ. ಮಟನ್ ಮೊದ್ಲನ ಹಣ್ಣಾಗ ಕುದಿಸ್ಕೊಬಿಡ್ರಿ ಚಲೋತ್ನಾಗ. ಈಗ ಅದಕ್ಕೆ ಸ್ವಲ್ಪ ಅದ ಡಬ್ರಿ ಒಳಗನ ನೀರು ಹಾಕಿ ಆಡೋಣ್ರಿ. ನೋಡ್ರಿ ಇದು ಭಾಳ ಗಟ್ಟಿನೂ ಇರಬಾರ್ದು, ಆಮೇಲೆ ಭಾಳ ತಿಳುವೂ ಇರಬಾರ್ದು, ಒಂದು ಮೀಡಿಯಮ್ ಸೈಜ್ ಇರ್ಬೇಕ್ರಿ. ಅದು ಸ್ವಲ್ಪ ನೀರು ಹಾಕೊಂಡಿ ನೋಡ್ರಿ ನಾವು. ನೋಡ್ರಿ ಅಷ್ಟು ಇರ್ಬೇಕ್ರಿ. ನೋಡಿರಿ ಫ್ರೆಂಡ್ಸ, ಮಟನ್ ಪಲ್ಯ ಅಂತೂ ಮಸ್ತ್ ರೆಡಿ ಆತ್ರಿ. ಭಾಳ ಟೇಸ್ಟನ ಆತ್ರಿ. ಈ ಥರ ಎಲ್ಲ ಹುರಿದು ಹಾಕಿ ಮಾಡಿದ್ವಿಪ್ಪ ಅಂದ್ರೆ ಮಟನ್ ಪಲ್ಯ ಇನ್ನೂ ಟೇಸ್ಟ್ ಆಗ್ತದೆ ರೀ. ಮಟನ್ ಪಲ್ಯ ಆಗೋದ ಟೇಸ್ಟ್ ಆಗ್ತದೆ ರೀ. ಅದಕ್ಕೆ ಸ್ವಲ್ಪ ಎಲ್ಲ ಮಸಾಲೆ ನಾವು ಕರೆಕ್ಟಾಗಿ ಹಾಕಿದ್ವಿಪ್ಪ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ ರೀ. ಇಷ್ಟ ಸಿಂಪಲ್ಲಾಗಿ ಮಾಡ್ಬೋದು ನೋಡಿರಿ ಮಟನ್ ಪಲ್ಯ. ರೀ ಏನೇ ಊಟ ಸ್ಟಾರ್ಟ್ ಮಾಡಿದ್ರಿ? ಇವತ್ತು ಸ್ಪೆಷಲ್ ಮಕ್ಕ ಕಿಲ ಅನ್ನಕತ್ತೈತಲ್ಲ. ದಿನ ಬೆಳೆ ಸರ್ ಉಂಡು ರಗಡಾಗಿತ್ತಾನ. ಏನೋ ಅಂತ ತಿನ್ನಂಗಿಲ್ಲ, ಒಂದು ಚಿಕನ್ ತಿನ್ನಂಗಿಲ್ಲಪ್ಪ. ಮಾಡ್ಬೇಕಂತ ಹೇಳಿದ್ರೆ ಇದು ನೋಡಿದ್ರೆ ಮಟನ್ ತುಟ್ಟಿ, ಹಂಗಾಗಿ ಇರ್ಲ ಅಂತಂದೇಳಿ ತೊಗೊಂಬಂದಿವಿ ಹೋಗಿ. ಇವತ್ತು ಅಡುಗೆ ಅಂತ ಎಲ್ಲ ಆತೀಗ. ಟೈಮು ನೋಡ್ರಲ್ಲಿ 2:20 ಆತ್ರಿ ಟೈಮ್ ಆಗಲೇ ಊಟ. ಅದಕ್ಕೆ ಬಂದ ತಕ್ಷಣ ಪಟ ಮಾಡಿದ್ವಿ ನಾನು. ಹ್ಞೂ ಟೇಸ್ಟ್ ಹೆಂಗೈತಿ ಹೇಳ್ರಿ ಮಟನ್ ಪಲ್ಯದ್ದು. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗೈತಿ ಮಟನ್ ಪಲ್ಯ. ಎಲ್ಲ ಹಸೇವು ಹಾಕ್ತಿದ್ವಿ ನಾವು ಮಸಾಲೆನ, ಇವು ಸ್ವಲ್ಪ ಎಲ್ಲ ಹುರಿದುರ್ದು ಹಾಕಿವಿ. ಅದಕ್ಕೆ ಚಲೋ ಆಗೈತೆ. ಸೂಪರ್. ಹ್ಞೂ ರೀ.